ಇದ್ದಾರೆ. ಹೈಕಮಾಂಡ್ ನಾಯಕರ ಜೊತೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಇದೇ ವಿಚಾರವಾಗಿ ಚರ್ಚೆಯನ್ನ ಮಾಡ್ತಾರೆ. ದೆಹಲಿ ಪ್ರವಾಸದಲ್ಲಿರುವಂತಹ ಸಿದ್ದರಾಮಯ್ಯ ಅವರು ಮಹತ್ವದ ಮೀಟಿಂಗ್ ಅನ್ನ ಮಾಡಲಿದ್ದಾರೆ. ಸಂಪುಟ ಪುನರಾಚನೆ ಬಗ್ಗೆ ವರಿಷ್ಠರೊಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಅವರು ಚರ್ಚೆಯನ್ನ ಮಾಡ್ತಾರೆ ಅಂತ ಸಂಪುಟ ಪುನರಾಚನೆ ಸುಳಿವನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವರಾಗಿರುವಂತಹ ರಾಜಣ್ಣ ಅವರು ಬರ್ತಾರೆ, ಪುನರ್ರಚನೆಗೆ ಸಮ್ಮತಿಯನ್ನ ಪಡೆದುಕೊಂಡೇ ಬರೋದು ಅಂತ ಹೇಳಿದ್ದಾರೆ. ನನಗೆ ಮಂತ್ರಿಗೆ ಸಿಕ್ಕಿದ್ರು ಓಕೆ, ಸಿಗದಿದ್ರು ಓಕೆ ಅಂತ ಎಲ್ಲವೂ ಕೂಡ ಒಂದೇ ಅಂತ ಹೇಳಿದ್ದಾರೆ. ಅವ್ರಿಗೇನ್ ಮಾಹಿತಿ ಕೊಟ್ಟಿದ್ರೆ ರಾಜಕಾರಣದಲ್ಲಿ ಅವರು ಪಿನರಾಯಣ್ ಹೇಳಿರೋದು ಹೇಳ್ತಾ ಇದ್ದೀರಾ? ಅವ್ರಿಗೇನ್ ಮಾಹಿತಿ ಕೊಟ್ಟಿದ್ದಾರೋ ಆ ಮಾಹಿತಿ ಆಧಾರದ ಮೇಲೆ ಹೇಳ್ತಾರೆ. ಆದ್ರೆ ಇಲ್ಲಿ ವಾಸ್ತವಾಂಶನೇ ಬೇರೆ. ಇಲ್ಲಿ ಯಾರೊಬ್ಬರಿಗೂ ತೊಂದರೆ ಆಗದ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಯಾರಿಗಾರ ಒಬ್ಬರಿಗಿಬ್ಬರು ನೋಡಿ, ಸಚಿವಾಕಾಂಕ್ಷಿಗಳಿಗೆ ಒಂದು ರೀತಿಯಲ್ಲಿ ಕನಸನ್ನ ಕಂಡುಕೊಂತಿದ್ದಾರೆ. ನಮಗೆ ಸಿಗುತ್ತೋ ಇಲ್ವೋ ಅನ್ನುವ ಒಂದಷ್ಟು ಕನಸನ್ನ ಹಾಗೆ ಕನಸಾಗಿಯೇ ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತಾ ಅಂತೇಳಿ ಕಾಲವನ್ನ ದೂಡ್ತಾರೆ. ಆದರೆ ಅವರೆಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವರಾಗಿರುವಂತಹ ರಬಲ್ ರಾಜಣ್ಣ ಅವರು ಬರ್ತಾರೆ, ಪುನರ್ರಚನೆಯ ಬಗ್ಗೆ ಚರ್ಚೆಯನ್ನ ಮಾಡೇ ಬರ್ತಾರೆ, ಸಿಹಿ ಸುದ್ದಿಯನ್ನ ತರ್ತಾರೆ ಅಂತ ಹೇಳಿದ್ದಾರೆ. ಅದು ನೋಡಬೇಕಾಗತ್ತೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಮಾತುಕತೆಯನ್ನು ನಡೆಸ್ತಾರಾ, ಹೈಕಮಾಂಡ್ ಜೊತೆ ಚರ್ಚೆಯನ್ನ ಮಾಡ್ತಾರಾ ಅನ್ನುವ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹೈಕಮಾಂಡ್ ನಾಯಕರ ಜೊತೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಇದೇ ವಿಚಾರವಾಗಿ ಚರ್ಚೆಯನ್ನ ಮಾಡ್ತಾರೆ. ದೆಹಲಿ ಪ್ರವಾಸದಲ್ಲಿರುವಂತಹ ಸಿದ್ದರಾಮಯ್ಯ ಅವರು ಮಹತ್ವದ ಮೀಟಿಂಗ್ ಅನ್ನ ಮಾಡಲಿದ್ದಾರೆ. ಸಂಪುಟ ಪುನರಾಚನೆ ಬಗ್ಗೆ ವರಿಷ್ಠರೊಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಅವರು ಚರ್ಚೆಯನ್ನ ಮಾಡ್ತಾರೆ ಅಂತ ಸಂಪುಟ ಪುನರಾಚನೆ ಸುಳಿವನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವರಾಗಿರುವಂತಹ ರಾಜಣ್ಣ ಅವರು ಬರ್ತಾರೆ, ಪುನರ್ರಚನೆಗೆ ಸಮ್ಮತಿಯನ್ನ ಪಡೆದುಕೊಂಡೇ ಬರೋದು ಅಂತ ಹೇಳಿದ್ದಾರೆ. ನನಗೆ ಮಂತ್ರಿಗೆ ಸಿಕ್ಕಿದ್ರು ಓಕೆ, ಸಿಗದಿದ್ರು ಓಕೆ ಅಂತ ಎಲ್ಲವೂ ಕೂಡ ಒಂದೇ ಅಂತ ಹೇಳಿದ್ದಾರೆ. ಅವ್ರಿಗೇನ್ ಮಾಹಿತಿ ಕೊಟ್ಟಿದ್ರೆ ರಾಜಕಾರಣದಲ್ಲಿ ಅವರು ಪಿನರಾಯಣ್ ಹೇಳಿರೋದು ಹೇಳ್ತಾ ಇದ್ದೀರಾ? ಅವ್ರಿಗೇನ್ ಮಾಹಿತಿ ಕೊಟ್ಟಿದ್ದಾರೋ ಆ ಮಾಹಿತಿ ಆಧಾರದ ಮೇಲೆ ಹೇಳ್ತಾರೆ. ಆದ್ರೆ ಇಲ್ಲಿ ವಾಸ್ತವಾಂಶನೇ ಬೇರೆ. ಇಲ್ಲಿ ಯಾರೊಬ್ಬರಿಗೂ ತೊಂದರೆ ಆಗದ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಯಾರಿಗಾರ ಒಬ್ಬರಿಗಿಬ್ಬರು ನೋಡಿ, ಸಚಿವಾಕಾಂಕ್ಷಿಗಳಿಗೆ ಒಂದು ರೀತಿಯಲ್ಲಿ ಕನಸನ್ನ ಕಂಡುಕೊಂತಿದ್ದಾರೆ. ನಮಗೆ ಸಿಗುತ್ತೋ ಇಲ್ವೋ ಅನ್ನುವ ಒಂದಷ್ಟು ಕನಸನ್ನ ಹಾಗೆ ಕನಸಾಗಿಯೇ ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತಾ ಅಂತೇಳಿ ಕಾಲವನ್ನ ದೂಡ್ತಾರೆ. ಆದರೆ ಅವರೆಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವರಾಗಿರುವಂತಹ ರಬಲ್ ರಾಜಣ್ಣ ಅವರು ಬರ್ತಾರೆ, ಪುನರ್ರಚನೆಯ ಬಗ್ಗೆ ಚರ್ಚೆಯನ್ನ ಮಾಡೇ ಬರ್ತಾರೆ, ಸಿಹಿ ಸುದ್ದಿಯನ್ನ ತರ್ತಾರೆ ಅಂತ ಹೇಳಿದ್ದಾರೆ. ಅದು ನೋಡಬೇಕಾಗತ್ತೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಮಾತುಕತೆಯನ್ನು ನಡೆಸ್ತಾರಾ, ಹೈಕಮಾಂಡ್ ಜೊತೆ ಚರ್ಚೆಯನ್ನ ಮಾಡ್ತಾರಾ ಅನ್ನುವ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹೈಕಮಾಂಡ್ ನಾಯಕರ ಜೊತೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಇದೇ ವಿಚಾರವಾಗಿ ಚರ್ಚೆಯನ್ನ ಮಾಡ್ತಾರೆ. ದೆಹಲಿ ಪ್ರವಾಸದಲ್ಲಿರುವಂತಹ ಸಿದ್ದರಾಮಯ್ಯ ಅವರು ಮಹತ್ವದ ಮೀಟಿಂಗ್ ಅನ್ನ ಮಾಡಲಿದ್ದಾರೆ. ಸಂಪುಟ ಪುನರಾಚನೆ ಬಗ್ಗೆ ವರಿಷ್ಠರೊಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಅವರು ಚರ್ಚೆಯನ್ನ ಮಾಡ್ತಾರೆ ಅಂತ ಸಂಪುಟ ಪುನರಾಚನೆ ಸುಳಿವನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವರಾಗಿರುವಂತಹ ರಾಜಣ್ಣ ಅವರು ಬರ್ತಾರೆ, ಪುನರ್ರಚನೆಗೆ ಸಮ್ಮತಿಯನ್ನ ಪಡೆದುಕೊಂಡೇ ಬರೋದು ಅಂತ ಹೇಳಿದ್ದಾರೆ. ನನಗೆ ಮಂತ್ರಿಗೆ ಸಿಕ್ಕಿದ್ರು ಓಕೆ, ಸಿಗದಿದ್ರು ಓಕೆ ಅಂತ ಎಲ್ಲವೂ ಕೂಡ ಒಂದೇ ಅಂತ ಹೇಳಿದ್ದಾರೆ. ಅವ್ರಿಗೇನ್ ಮಾಹಿತಿ ಕೊಟ್ಟಿದ್ರೆ ರಾಜಕಾರಣದಲ್ಲಿ ಅವರು ಪಿನರಾಯಣ್ ಹೇಳಿರೋದು ಹೇಳ್ತಾ ಇದ್ದೀರಾ? ಅವ್ರಿಗೇನ್ ಮಾಹಿತಿ ಕೊಟ್ಟಿದ್ದಾರೋ ಆ ಮಾಹಿತಿ ಆಧಾರದ ಮೇಲೆ ಹೇಳ್ತಾರೆ. ಆದ್ರೆ ಇಲ್ಲಿ ವಾಸ್ತವಾಂಶನೇ ಬೇರೆ. ಇಲ್ಲಿ ಯಾರೊಬ್ಬರಿಗೂ ತೊಂದರೆ ಆಗದ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಯಾರಿಗಾರ ಒಬ್ಬರಿಗಿಬ್ಬರು ನೋಡಿ, ಸಚಿವಾಕಾಂಕ್ಷಿಗಳಿಗೆ ಒಂದು ರೀತಿಯಲ್ಲಿ ಕನಸನ್ನ ಕಂಡುಕೊಂತಿದ್ದಾರೆ. ನಮಗೆ ಸಿಗುತ್ತೋ ಇಲ್ವೋ ಅನ್ನುವ ಒಂದಷ್ಟು ಕನಸನ್ನ ಹಾಗೆ ಕನಸಾಗಿಯೇ ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತಾ ಅಂತೇಳಿ ಕಾಲವನ್ನ ದೂಡ್ತಾರೆ. ಆದರೆ ಅವರೆಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವರಾಗಿರುವಂತಹ ರಬಲ್ ರಾಜಣ್ಣ ಅವರು ಬರ್ತಾರೆ, ಪುನರ್ರಚನೆಯ ಬಗ್ಗೆ ಚರ್ಚೆಯನ್ನ ಮಾಡೇ ಬರ್ತಾರೆ, ಸಿಹಿ ಸುದ್ದಿಯನ್ನ ತರ್ತಾರೆ ಅಂತ ಹೇಳಿದ್ದಾರೆ. ಅದು ನೋಡಬೇಕಾಗತ್ತೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಮಾತುಕತೆಯನ್ನು ನಡೆಸ್ತಾರಾ, ಹೈಕಮಾಂಡ್ ಜೊತೆ ಚರ್ಚೆಯನ್ನ ಮಾಡ್ತಾರಾ ಅನ್ನುವ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ.
ಹೈಕಮಾಂಡ್ ನಾಯಕರ ಜೊತೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಇದೇ ವಿಚಾರವಾಗಿ ಚರ್ಚೆಯನ್ನ ಮಾಡ್ತಾರೆ. ದೆಹಲಿ ಪ್ರವಾಸದಲ್ಲಿರುವಂತಹ ಸಿದ್ದರಾಮಯ್ಯ ಅವರು ಮಹತ್ವದ ಮೀಟಿಂಗ್ ಅನ್ನ ಮಾಡಲಿದ್ದಾರೆ. ಸಂಪುಟ ಪುನರ್ರಚನೆ ಬಗ್ಗೆ ವರಿಷ್ಠರೊಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಅವರು ಚರ್ಚೆಯನ್ನ ಮಾಡ್ತಾರೆ ಅಂತ ಸಂಪುಟ ಪುನರ್ರಚನೆ ಸುಳಿವನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವರಾಗಿರುವಂತಹ ರಾಜಣ್ಣ ಅವರು ಬರ್ತಾರೆ, ಪುನರ್ರಚನೆಗೆ ಸಮ್ಮತಿಯನ್ನ ಪಡೆದುಕೊಂಡೇ ಬರೋದು ಅಂತ ಹೇಳಿದ್ದಾರೆ. ನನಗೆ ಮಂತ್ರಿಗೆ ಸಿಕ್ಕಿದ್ರು ಓಕೆ, ಸಿಗದಿದ್ರು ಓಕೆ ಅಂತ ಎಲ್ಲವೂ ಕೂಡ ಒಂದೇ ಅಂತ ಹೇಳಿದ್ದಾರೆ. ಅವ್ರಿಗೇನ್ ಮಾಹಿತಿ ಕೊಟ್ಟಿದ್ರೆ ರಾಜಕಾರಣದಲ್ಲಿ ಅವರು ಪಿನಿರಾಯಣ್ಣ ಹೇಳಿರೋದು ಹೇಳ್ತಾ ಇದ್ದೀರಾ? ಅವ್ರಿಗೇನ್ ಮಾಹಿತಿ ಕೊಟ್ಟಿದ್ದಾರೋ ಆ ಮಾಹಿತಿ ಆಧಾರದ ಮೇಲೆ ಹೇಳ್ತಾರೆ. ಆದ್ರೆ ಇಲ್ಲಿ ವಾಸ್ತವಾಂಶನೇ ಬೇರೆ. ಇಲ್ಲಿ ಯಾರೊಬ್ಬರಿಗೂ ತೊಂದರೆ ಆಗದ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಯಾರಿಗಾರ ಒಬ್ರಿಗಿಬ್ಬರು ನೋಡಿ, ಸಚಿವಾಕಾಂಕ್ಷಿಗಳಿಗೆ ಒಂದು ರೀತಿಯಲ್ಲಿ ಕನಸನ್ನ ಕಂಡುಕೊಂತಿದ್ದಾರೆ. ನಮಗೆ ಸಿಗುತ್ತೋ ಇಲ್ವೋ ಅನ್ನುವ ಒಂದಷ್ಟು ಕನಸನ್ನ ಹಾಗೇ ಕನಸಾಗಿಯೇ ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತಾ ಅಂತೇಳಿ ಕಾಲವನ್ನ ದೂಡ್ತಾರೆ. ಆದ್ರೆ ಅವರೆಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವರಾಗಿರುವಂತಹ ರಬಲ್ ರಾಜಣ್ಣ ಅವರು ಬರ್ತಾರೆ, ಪುನರ್ರಚನೆಯ ಬಗ್ಗೆ ಚರ್ಚೆಯನ್ನ ಮಾಡೇ ಬರ್ತಾರೆ, ಸಿಹಿ ಸುದ್ದಿಯನ್ನ ತರ್ತಾರೆ ಅಂತ ಹೇಳಿದ್ದಾರೆ. ಅದು ನೋಡಬೇಕಾಗತ್ತೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಮಾತುಕತೆಯನ್ನು ನಡೆಸ್ತಾರಾ, ಹೈಕಮಾಂಡ್ ಜೊತೆ ಚರ್ಚೆಯನ್ನ ಮಾಡ್ತಾರಾ ಅನ್ನುವ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹೈಕಮಾಂಡ್ ನಾಯಕರ ಜೊತೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಇದೇ ವಿಚಾರವಾಗಿ ಚರ್ಚೆಯನ್ನ ಮಾಡ್ತಾರೆ. ದೆಹಲಿ ಪ್ರವಾಸದಲ್ಲಿರುವಂತಹ ಸಿದ್ದರಾಮಯ್ಯ ಅವರು ಮಹತ್ವದ ಮೀಟಿಂಗ್ ಅನ್ನ ಮಾಡಲಿದ್ದಾರೆ. ಸಂಪುಟ ಪುನರ್ರಚನೆ ಬಗ್ಗೆ ವರಿಷ್ಠರೊಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಅವರು ಚರ್ಚೆಯನ್ನ ಮಾಡ್ತಾರೆ ಅಂತ ಸಂಪುಟ ಪುನರ್ರಚನೆ ಸುಳಿವನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವರಾಗಿರುವಂತಹ ರಾಜಣ್ಣ ಅವರು ಬರ್ತಾರೆ, ಪುನರ್ರಚನೆಗೆ ಸಮ್ಮತಿಯನ್ನ ಪಡೆದುಕೊಂಡೇ ಬರೋದು ಅಂತ ಹೇಳಿದ್ದಾರೆ. ನನಗೆ ಮಂತ್ರಿಗೆ ಸಿಕ್ಕಿದ್ರು ಓಕೆ, ಸಿಗದಿದ್ರು ಓಕೆ ಅಂತ ಎಲ್ಲವೂ ಕೂಡ ಒಂದೇ ಅಂತ ಹೇಳಿದ್ದಾರೆ. ಅವ್ರಿಗೇನ್ ಮಾಹಿತಿ ಕೊಟ್ಟಿದ್ರೆ ರಾಜಕಾರಣದಲ್ಲಿ ಅವರು ಪಿನಿರಾಯಣ್ಣ ಹೇಳಿರೋದು ಹೇಳ್ತಾ ಇದ್ದೀರಾ? ಅವ್ರಿಗೇನ್ ಮಾಹಿತಿ ಕೊಟ್ಟಿದ್ದಾರೋ ಆ ಮಾಹಿತಿ ಆಧಾರದ ಮೇಲೆ ಹೇಳ್ತಾರೆ. ಆದ್ರೆ ಇಲ್ಲಿ ವಾಸ್ತವಾಂಶನೇ ಬೇರೆ. ಇಲ್ಲಿ ಯಾರೊಬ್ಬರಿಗೂ ತೊಂದರೆ ಆಗದ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಯಾರಿಗಾರ ಒಬ್ರಿಗಿಬ್ಬರು ನೋಡಿ, ಸಚಿವಾಕಾಂಕ್ಷಿಗಳಿಗೆ ಒಂದು ರೀತಿಯಲ್ಲಿ ಕನಸನ್ನ ಕಂಡುಕೊಂತಿದ್ದಾರೆ. ನಮಗೆ ಸಿಗುತ್ತೋ ಇಲ್ವೋ ಅನ್ನುವ ಒಂದಷ್ಟು ಕನಸನ್ನ ಹಾಗೇ ಕನಸಾಗಿಯೇ ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತಾ ಅಂತೇಳಿ ಕಾಲವನ್ನ ದೂಡ್ತಾರೆ. ಆದ್ರೆ ಅವರೆಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವರಾಗಿರುವಂತಹ ರಬಲ್ ರಾಜಣ್ಣ ಅವರು ಬರ್ತಾರೆ, ಪುನರ್ರಚನೆಯ ಬಗ್ಗೆ ಚರ್ಚೆಯನ್ನ ಮಾಡೇ ಬರ್ತಾರೆ, ಸಿಹಿ ಸುದ್ದಿಯನ್ನ ತರ್ತಾರೆ ಅಂತ ಹೇಳಿದ್ದಾರೆ. ಅದು ನೋಡಬೇಕಾಗತ್ತೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಮಾತುಕತೆಯನ್ನು ನಡೆಸ್ತಾರಾ, ಹೈಕಮಾಂಡ್ ಜೊತೆ ಚರ್ಚೆಯನ್ನ ಮಾಡ್ತಾರಾ ಅನ್ನುವ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹೈಕಮಾಂಡ್ ನಾಯಕರ ಜೊತೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಇದೇ ವಿಚಾರವಾಗಿ ಚರ್ಚೆಯನ್ನ ಮಾಡ್ತಾರೆ. ದೆಹಲಿ ಪ್ರವಾಸದಲ್ಲಿರುವಂತಹ ಸಿದ್ದರಾಮಯ್ಯ ಅವರು ಮಹತ್ವದ ಮೀಟಿಂಗ್ ಅನ್ನ ಮಾಡಲಿದ್ದಾರೆ. ಸಂಪುಟ ಪುನರ್ರಚನೆ ಬಗ್ಗೆ ವರಿಷ್ಠರೊಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಅವರು ಚರ್ಚೆಯನ್ನ ಮಾಡ್ತಾರೆ ಅಂತ ಸಂಪುಟ ಪುನರ್ರಚನೆ ಸುಳಿವನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವರಾಗಿರುವಂತಹ ರಾಜಣ್ಣ ಅವರು ಬರ್ತಾರೆ, ಪುನರ್ರಚನೆಗೆ ಸಮ್ಮತಿಯನ್ನ ಪಡೆದುಕೊಂಡೇ ಬರೋದು ಅಂತ ಹೇಳಿದ್ದಾರೆ. ನನಗೆ ಮಂತ್ರಿಗೆ ಸಿಕ್ಕಿದ್ರು ಓಕೆ, ಸಿಗದಿದ್ರು ಓಕೆ ಅಂತ ಎಲ್ಲವೂ ಕೂಡ ಒಂದೇ ಅಂತ ಹೇಳಿದ್ದಾರೆ. ಅವ್ರಿಗೇನ್ ಮಾಹಿತಿ ಕೊಟ್ಟಿದ್ರೆ ರಾಜಕಾರಣದಲ್ಲಿ ಅವರು ಪಿನಿರಾಯಣ್ಣ ಹೇಳಿರೋದು ಹೇಳ್ತಾ ಇದ್ದೀರಾ? ಅವ್ರಿಗೇನ್ ಮಾಹಿತಿ ಕೊಟ್ಟಿದ್ದಾರೋ ಆ ಮಾಹಿತಿ ಆಧಾರದ ಮೇಲೆ ಹೇಳ್ತಾರೆ. ಆದ್ರೆ ಇಲ್ಲಿ ವಾಸ್ತವಾಂಶನೇ ಬೇರೆ. ಇಲ್ಲಿ ಯಾರೊಬ್ಬರಿಗೂ ತೊಂದರೆ ಆಗದ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಯಾರಿಗಾರ ಒಬ್ರಿಗಿಬ್ಬರು ನೋಡಿ, ಸಚಿವಾಕಾಂಕ್ಷಿಗಳಿಗೆ ಒಂದು ರೀತಿಯಲ್ಲಿ ಕನಸನ್ನ ಕಂಡುಕೊಂತಿದ್ದಾರೆ. ನಮಗೆ ಸಿಗುತ್ತೋ ಇಲ್ವೋ ಅನ್ನುವ ಒಂದಷ್ಟು ಕನಸನ್ನ ಹಾಗೇ ಕನಸಾಗಿಯೇ ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತಾ ಅಂತೇಳಿ ಕಾಲವನ್ನ ದೂಡ್ತಾರೆ. ಆದ್ರೆ ಅವರೆಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವರಾಗಿರುವಂತಹ ರಬಲ್ ರಾಜಣ್ಣ ಅವರು ಬರ್ತಾರೆ, ಪುನರ್ರಚನೆಯ ಬಗ್ಗೆ ಚರ್ಚೆಯನ್ನ ಮಾಡೇ ಬರ್ತಾರೆ, ಸಿಹಿ ಸುದ್ದಿಯನ್ನ ತರ್ತಾರೆ ಅಂತ ಹೇಳಿದ್ದಾರೆ. ಅದು ನೋಡಬೇಕಾಗತ್ತೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಮಾತುಕತೆಯನ್ನು ನಡೆಸ್ತಾರಾ, ಹೈಕಮಾಂಡ್ ಜೊತೆ ಚರ್ಚೆಯನ್ನ ಮಾಡ್ತಾರಾ ಅನ್ನುವ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ.